ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಹಳೆ ಚಾನಲ್ ಡಿಲೀಟ್ ಆಗಿದೆ, ಇದು ನನ್ನ ಹೊಸ ಚಾನಲ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಕ್ರಿಸ್ಮಸ್ ದಿನದ್ದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಚಾನಲ್ ಡಿಲೀಟ್ ಆಗಿತ್ತು. ಅದಕ್ಕೋಸ್ಕರ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅಯ್ಯೋ ಬಂಗಾರ, ನಿನ್ನ ಹತ್ರ ನಗ್ಬೇಡ ಕಣಪ್ಪ, ದೃಷ್ಟಿ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಜ್ಜಿಯಲ್ಲಿ 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 ತೋರಿಸು. ಅಜ್ಜಿ ಅಲ್ಲ, ಅವ್ವ 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 ಹಾಯ್ ಮಾಡಿಲಿ. ಅವ್ವ ಎಲ್ಲಿ? ಅವ್ವ ತೋರಿಸು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳ್ಬಿಡಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ಹೇಳಲ್ಲಿ, ಅಲ್ಲಿ ನೋಡಲ್ಲಿ. ಅಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಸೊ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ, ಅಂದರೆ ಕಾರ್ತಿನೂ ಮತ್ತು ನಮ್ಮ ಅತ್ತೆನೂ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಅವ್ರು ಬಂದಮೇಲೆ ಪ್ಲ್ಯಾನ್ ಮಾಡಿದ್ದು ಈ ಥರ ಹೊರಗಡೆ ಹೋಗೋಣ ಅಂತ. ಚರಿಗೂ ಕೂಡ, ಅಂದರೆ ಚರಿ ಚಿಕ್ಕವನಾಗಿದ್ದ ಲಾಸ್ಟ್ ಕ್ರಿಸ್ಮಸಲ್ಲಿ, ಇದು ಒಂದು ಸೆಕೆಂಡ್ ಕ್ರಿಸ್ಮಸ್. ಸೊ ಹೊರಗಡೆ ತೋರಿಸೋಣ, ಕ್ರಿಸ್ಮಸ್ ಟ್ರೀ ಎಲ್ಲ ತೋರಿಸೋಣ. ಹಾಗೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ MG ರೋಡಲ್ಲಿ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ. ಬಟ್ ಹೆವಿ ಟ್ರಾಫಿಕ್ ಇತ್ತು. ಎಷ್ಟು ಟ್ರಾಫಿಕ್ ಇತ್ತು ಅಂತ ಹೇಳಿದ್ರೆ ನಾವು ಮತ್ತೆ ವಾಪಸ್ ಮನೆಗೆ ಮಿಡ್ನೈಟೇ ಹೋಗೋದು ಅಂತ ಅಂದ್ಕೊಬಿಟ್ಟಿದ್ವಿ, ಅಷ್ಟು ಟ್ರಾಫಿಕ್ ಇತ್ತು. ಸೊ ನಾವು ಬೇಗ ಹೊರಟಿದ್ದಿದ್ರೆ ಇಷ್ಟು ಟ್ರಾಫಿಕ್ ಸಿಗಾಕೋತಿರಲಿಲ್ಲ. ಈ ಟ್ರಾಫಿಕಲ್ಲಿ ಸ್ವಲ್ಪ ಲೇಟಾಗಿ ಹೊರಟ್ವಿ, ಹಾಗಾಗಿ ಫುಲ್ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. MG ರೋಡ್ ಕಾರಂತೂ ಮೂನೇ ಆಗ್ತಿರಲಿಲ್ಲ, ಅಷ್ಟು ಜನಗಳಿಗೆ MG ರೋಡಲ್ಲಂತೂ. ಪಾರ್ಕಿಂಗಂತೂ ಸಿಗ್ತಾನೇ ಇರಲಿಲ್ಲ. ನಾವು ಯಾಕಾದರೂ ಬಂದ್ವಪ್ಪ ಈ ರೋಡ್ಗೆ, ಫಸ್ಟ್ ಈ ರೋಡಿಂದ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಇಳಿಯೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು, ಅಷ್ಟು ಜನಗಳಿದ್ರು MG ರೋಡಲ್ಲಿ. ಸೊ ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. MG ರೋಡ್ಗಂತೂ ಹೋಗೋಕ್ಕಾಗಲಿಲ್ಲ. ಓರಿಯನ್ ಮಾಲ್ಗಾದರೂ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅಲ್ಲೂ ಹೆವಿ ರಶ್, ಪಾರ್ಕಿಂಗ್ ಜಾಗನೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಎಷ್ಟು ವೆಹಿಕಲ್ಸ್ ಇದೆ ಅಂತ ಮೂನೇ ಆಗ್ತಿರಲಿಲ್ಲ ಮುಂದೆ. ಸೊ ನಾವು ಈ ಕಡೆ ಸೈಡು ಹೋಗ್ತಾ ಇದ್ವಲ್ಲ, ಅಲ್ಲಿ ಏನು ಅಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ. ಸೊ ನಮಗಂತೂ ಬೇಡ, ಹೋಗ್ಬಿಡೋಣ ಮನೆಗೆ ಫಸ್ಟ್ ಅಂದ್ಕೊಂಡು ಹೊರಟ್ವಿ. ಸೊ ಇಲ್ಲಿ ತುಂಬಾ ಲೇಟ್ ಆಗಿತ್ತಲ್ಲ, ಮನೆಗೆ ಹೋಗಿ ಅಡುಗೆ ಮಾಡೋದೆಲ್ಲ ಆಗಲ್ಲ. ಅಡುಗೆ ಮಾಡಿ ನಾವು ಊಟ ಮಾಡೋಷ್ಟ್ರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ ದ ವೇ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾವುದಾದ್ರೂ ಮಾಲ್ಗೆ. ಬಟ್ ಎಲ್ಲ ಕಡೆಯೂ ಇವತ್ತು ರಶ್ ಇದ್ದೇ ಇರುತ್ತೆ ಅಂತ ಗೊತ್ತು. ಅದಕ್ಕೆ ನಾವು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಡೈರೆಕ್ಟಾಗಿ ಹೋಗೋಣ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಊಟಕ್ಕೆ ಹೋಗಬೇಕು. ನಿಜವಾಗ್ಲೂ ನಮ್ಮ ಮೈಸೂರೇ ಬೆಸ್ಟ್ ಅಂತ ಅನಿಸುತ್ತೆ. ಯಾವ ರೋಡ್ ನೋಡಿದ್ರೂ ಕೂಡ ಕೂಲಾಗಿ ಇರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಯಾವ ರೋಡ್ ನೋಡಿದ್ರೂ ಕೂಡ ಟ್ರಾಫಿಕ್, ಅಷ್ಟು ವೆಹಿಕಲ್ಲು. ಯಪ್ಪ, ನನಗಂತೂ ನಿಜವಾಗ್ಲೂ ಮೈಸೂರಲ್ಲಿ ಆರಾಮಾಗಿ ಓಡಾಡಿ ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟಂತೆ ಟ್ರಾಫಿಕಲ್ಲಿ ನೋಡಿನೇ ನನಗಂತೂ ಬೇಜಾರಾಗ್ಬಿಟ್ಟಿದೆ. ಸೊ ಈ ಟ್ರಾಫಿಕಲ್ಲಿ ನಿಂತ್ಕೊಳ್ಳೋಕ್ಕೆ ಬೇಜಾರು. ಅದಕ್ಕೆ ಮನೆಯಿಂದ ಹೊರಗಡೆನೇ ಹೋಗೋದು ಬೇಡ ಅಂತ ಅನಿಸ್ಬಿಡುತ್ತೆ ಈ ಫೆಸ್ಟಿವಲ್ ಟೈಮಲ್ಲಿ, ಬೇರೆ ಟೈಮಲ್ಲಿ. ಸೊ ಹಾಗಾಗಿ ಎಲ್ಲೂ ಬೇಡಪ್ಪ, ಮನೆಗೆ ಹೋಗೋಣ ಅಂತ ಅನಿಸ್ಬಿಡ್ತು. ಈಗ ನೋಡ್ಬೋದು ಓರಿಯನ್ ಮಾಲು ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಹೊರಗಡೆಯಿಂದನೇ ನೋಡಿಬಿಟ್ಟು ಬೇಡ ಅಂತ ಅಂದ್ಕೊಂಡು ಬಂದುಬಿಟ್ವಿ. ಇಲ್ಲಿ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ಹೋಟೆಲ್ಲೂ ಕೂಡ ರಶ್ಶು. ಯಪ್ಪ, ಊಟಕ್ಕೂ ಕಾಯಬೇಕು ಅಂತ ಅನ್ನಿಸ್ಬಿಡ್ತು. ಸೊ ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹೋಟೆಲಲ್ಲೂ ಕೂಡ ಫಿಲ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳಿದರು, ವೆಯ್ಟ್ ಮಾಡ್ತಾಯಿದ್ದೀವಿ. ತಲೆ ಕೆಟ್ಟೋಯ್ತು. ಇವತ್ತು ಯಾಕಾದರೂ ಮನೆಯಿಂದ ಆಚೆ ಬಂದವು ಅಂತ ಅನ್ನಿಸ್ಬಿಡ್ತು. ಎಲ್ಲ ಕಡೆ ರಶ್ ಫುಲ್ ಜನಗಳು. ಚರೀಶ್ ಬರುತ್ತೆ.
ಬೇಡ 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 ಊಟ ಎಲ್ಲ ಆಯಿತು. ಸೊ ಇವಾಗ ಬನ್ನಿ ಊಟ ಹೇಗಿತ್ತು ಅಂತ ಕೇಳೋಣ. ನನ್ನ ಪ್ರಕಾರ ಊಟ ಅಂತೂ ಒಂಚೂರು ಚೆನ್ನಾಗಿಲ್ಲ, ಯಾಕಾದರೂ ಹೋದ್ವಿ ಅನಿಸ್ಬಿಡ್ತು. ಅಮ್ಮ ಹೆಂಗಿತ್ತು ಊಟ? ಹೋಟೆಲಲ್ಲಿ ಚೆನ್ನಾಗಿತ್ತಾ? ನಿಜ ನಿಜ ಹೇಳಿ. ಚೆನ್ನಾಗಿತ್ತಂತ ಹೇಳಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಅಮ್ಮ ಹೆಂಗಿತ್ತು ಊಟ? ನಿಜ ಹೇಳಿ, ಚೆನ್ನಾಗಿತ್ತು? ಚೆನ್ನಾಗಿಲ್ಲ ಮತ್ತೆ ಅಲ್ಲಿ ಚೆನ್ನಾಗಿಲ್ಲ ಅಂತ ಬೈತಾ ಇದ್ರಿ. ಹೊಟ್ಟೆ ತುಂಬಲ್ಲ. ಎಷ್ಟು ಕೊಡ್ತೀರಾ 10ಗೆ? ಔಟ್ ಆಫ್ 10ಗೆ ರೇಟ್ 7. ಕಾರ್ತಿ ಹೆಂಗಿತ್ತು ಊಟ? ಡಬ್ಬ ಅಟ್ಟರ ಡಬ್ಬ ಫ್ಲಾಪ್. ಯಾವತ್ತು ಹೋಗಿಲ್ವಾ ಅಲ್ಲಿಗೆ ಕದಂಬಗೆ? ನಾವೆಲ್ಲ ವೆಜ್ಜಿಗೆ ಹೋಗೋರಲ್ಲ, ಅಂದ್ರೂ ನಮ್ಮಂಗೋಸ್ಕರ ಹೋಗಿದ್ದಾಯ್ತು. ನನಗೋಸ್ಕರ ಏನಿಲ್ಲ, ಅದು ಎಲ್ಲ ಕಾಯೋ ಸೀನೇ ಇಲ್ಲ. ನಾವು ವೆಜ್ಜು ಕಾಯ್ದುಬಿಟ್ಟು ತಿಂದಿದ್ದು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್. ಎಷ್ಟು ಕೊಡ್ತೀರಾ? 0. ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಚೆನ್ನಾಗಿರಲಿಲ್ಲ. ಏನು ಚೆನ್ನಾಗಿಲ್ಲ. ಟೊಮೆಟೊ ಸೂಪ್ ಅಲ್ವಾ? ಹೊಟ್ಟೆ ತುಂಬಿಟ್ರೆ ಆಗ್ಬಿಡುತ್ತಾ? ಟೇಸ್ಟ್ ಬೇಡವಾ? ಕೊಟ್ಟಿದ್ದ ಕಾಸಿಗೂ ಒಂದು ವರ್ತ್ ಅಂತ ಅನಿಸ್ಬೇಕು. ಸೊ ಊಟ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. 2-3 ಹೋಟೆಲ್ ನೋಡಿಕೊಂಡು ರಶ್ ಇತ್ತು ಅಂದ್ಬಿಟ್ಟು ಆ ಹೋಟೆಲ್ಗೆ ಹೋಗಿದ್ದು. ಸೊ ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇದಿಷ್ಟು ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.